ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯನವರಿಗೆ ಓಪನ್ ಚಾಲೆಂಜ್. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ದಿನೇ ದಿನೇ ಹೊಸ ಹೊಸ ಟ್ವಿಸ್ಟ್ಗಳನ್ನು ಕೊಡ್ತಾ ಇದ್ದಾರೆ. ಆ ಕಡೆಯಿಂದ ಈ ಕಡೆಯಿಂದ ಕೆಸರಚಾಟ ಜೋರಾಗಿದೆ. ಹಾಗಾದರೆ ಈ ಕೇಸ್ನಲ್ಲಿ ಸರ್ಕಾರಕ್ಕೆ ಓಪನ್ ಚಾಲೆಂಜ್ ಹಾಕಿರುವಂತಹ RTI ಕಾರ್ಯಕರ್ತ ಹೇಳ್ತಿರೋದೇನು? ಮುಖ್ಯಮಂತ್ರಿಗಳು ಎಲ್ಲ ಆರೋಪ ಪ್ರತ್ಯಾರೋಪಗಳ ಬಳಿಕ ತಾನು ಒಬ್ಬನೇ ಹೋರಾಟ ಮಾಡ್ತೀನಿ, ಯಾರ ಸಪೋರ್ಟ್ಗೆ ಬರದೇ ಇದ್ರೂ ಪರವಾಗಿಲ್ಲ ಅಂತ ದಾಖಲೆ ಹಿಡ್ಕೊಂಡು ಪ್ರತಿಪಕ್ಷಗಳ ವಿರುದ್ಧ ಮುಗಿಬಿದ್ರು. ಅಪ್ಡೇಟ್ಸ್ ನಿಮ್ಮ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ಕೊಂಡಿರೋದು ಈಗಾಗಲೇ ನೀವು ನೋಡಿರ್ತೀರಿ. ನಿನ್ನೆ ದಾಖಲೆ ಹಿಡ್ಕೊಂಡು ನನ್ನ ಇಡೀ ರಾಜಕೀಯ ಬದುಕು ಓಪನ್ ಬುಕ್, ತೆರೆದ ಪುಸ್ತಕ ಇದು, ಇದರಲ್ಲಿ ಯಾವುದೇ ಇಂತಹ ಕೆಟ್ಟ ಕೆಲಸಗಳಿಗೆ ನಾನು ಕೈ ಹಾಕಿಲ್ಲ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಇಂತಹ ಕೆಲಸಗಳನ್ನು ಯಾವುದೂ ಮಾಡಿಲ್ಲ ನಾನು ಅಂತ ದಾಖಲೆಗಳ ಸಮೇತ ಗುಡುಕ್ತಾ ಹೋದರು. PTCL ಕಾಯ್ದೆ ಉಲ್ಲಂಘನೆ ಕೂಡ ಆಗಿಲ್ಲ. ದಲಿತರಿಗೆ ಅಂತಾನೆ ಸರ್ಕಾರದಿಂದ ಮಂಜೂರಾದ ಭೂಮಿಯನ್ನು ಬೇರೆಯವರು ಖರೀದಿ ಮಾಡಿದ್ರೆ ಅದು ಉಲ್ಲಂಘನೆ ಆಗುತ್ತೆ, PTCL ಕಾಯ್ದೆ. ಆದರೆ ನನ್ನ ಪತ್ನಿಯ ಸಹೋದರ ಖರೀದಿ ಮಾಡಿದ್ದು ಸಿದ್ದು ದೇವರಾಜು ಅವರಿಂದ, ಅದು ಅವರ ಪಿತ್ರಾರ್ಜಿತ ಆಸ್ತಿಯಾಗಿತ್ತು ಅಂತ ಮುಖ್ಯಮಂತ್ರಿಗಳು ಸಮಜಾಯಿಷಿ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, JDS BJP ರಾಜಕೀಯ ಕಾರಣಗಳಿಂದಾಗಿ ಮತ್ತು ನನ್ನ ಇಮೇಜನ್ನು ಹಾಳು ಮಾಡಬೇಕು, ವ್ಯಕ್ತಿತ್ವಕ್ಕೆ ಮಸೆ ಬಡಿಬೇಕು ಅಂತ ಈ ರೀತಿ ಡಿಸೈನ್ ಮಾಡಿಕೊಂಡು ಮಾಡ್ತಿದ್ದಾರೆ. ಬಿಟ್ಟರೆ ನಾನು ಯಾವತ್ತೂ ನಯಾ ಪೈಸೆ ಅವ್ಯವಹಾರ ಮಾಡಿಲ್ಲ ಅಂತ ಗುಡುಗಿದ್ದಾರೆ. ಅಷ್ಟೇ ಅಲ್ಲ, ಮುಖ್ಯಮಂತ್ರಿಗಳು ಹೇಳಿರೋದ್ರಲ್ಲಿ ಒಂದು ಪ್ರಮುಖವಾದ ವಿಚಾರ, 2014ರಲ್ಲಿ ಪಾರ್ವತಿಗೆ ಬದಲಿ ಸೈಟ್ ನೀಡದಂತೆ ನಾನೇ ತಡೆದಿದ್ದೆ. 2021ರಲ್ಲಿ BJP ದಳದ ಶಾಸಕರಿಂದಲೇ ಬದಲಿ ಸೈಟ್ ಹಂಚಿಕೆಯಾಗಿದೆ. ನನ್ನ ಪತ್ನಿಗಷ್ಟೇ ಅಲ್ಲ, ಇನ್ನೂ 909 ಸೈಟ್ ಇದೇ ರೀತಿ ಹಂಚಿಕೆಯಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಮೂಡ್ತಾ ಇರೋ ಪ್ರಶ್ನೆ ನೋಡಿ, 2014ರಲ್ಲಿ ಪಾರ್ವತಿಗೆ ನಾನೇ ಬದಲಿ ಸೈಟ್ ಕೊಡದಂತೆ ತಡೆದಿದ್ದೆ, ಆದರೆ ಬದಲಿ ಸೈಟ್ಗಾಗಿ ಅರ್ಜಿ ಹಾಕ್ಕೊಂಡಿರುವಂತಹ ಪತ್ರ ಎಲ್ಲರೂ ನೋಡಿದ್ದಾರೆ. ನಮ್ಗೆ ಈ ರೀತಿ ಆಗಿದೆ, ಮೂಡ ಕಬಳಿಸಿತ್ತು ಜಮೀನನ್ನು, ಅದಕ್ಕೆ ಬದಲಿ ಸೈಟ್ ಬೇಕು, ನಿವೇಶನ ಬೇಕು ಅಂತ ಕೇಳಿರುವ ಪತ್ರವನ್ನು ಎಲ್ಲರೂ ನೋಡಿದ್ದಾರೆ. ಆದರೆ BJP ದಳದ ಶಾಸಕರಿಂದಲೇ ಬದಲಿ ಸೈಟ್ ಹಂಚಿಕೆ ಅಂತ ಹೇಳ್ತಿದ್ದಾರೆ. ನನ್ನ ಪತ್ನಿಗಷ್ಟೇ ಅಲ್ಲ, ಇನ್ನೂ 909 ಸೈಟ್ ಹಂಚಿಕೆ ಆಗಿದೆ. ತನಿಖೆ ಆಗೋದಾದರೆ ಎಲ್ಲರೂ ಆಗಲಿ, HDK ವಿಶ್ವನಾಥ್ ಸೇರಿ ಮೂಡಾ ಸೈಟ್ ಪಡೆದ ಎಲ್ಲರ ಬಗ್ಗೆಯೂ ತನಿಖೆ ಆಗುತ್ತೆ ಅಂತ ಸರ್ಕಾರದ ಕಡೆಯಿಂದ ಈಗ ಮಿನಿಸ್ಟರ್ಗಳು ಹುಡುಕ್ತಿದ್ರೆ, ಮುಖ್ಯಮಂತ್ರಿಗಳು ನಮ್ಮದೇನೂ ತಪ್ಪಿಲ್ಲ, ಇಲ್ಲಿ ಯಾವ ಕಾಯ್ದೆಯ ಉಲ್ಲಂಘನೆ ಕೂಡ ಆಗಿಲ್ಲ, ನಿಯಮಬದ್ಧವಾಗಿ ಏನು ಸಿಗಬೇಕಿತ್ತೋ ನಮಗೆ ಅಷ್ಟು ಮಾತ್ರ ಸಿಕ್ಕಿರೋದು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈಗ ಗಂಗರಾಜು ಅಂದರೆ ಈ ಕೇಸ್ನಲ್ಲಿ ಯಾರು ಮುಖ್ಯಮಂತ್ರಿಗಳ ವಿರುದ್ಧ ನೂರಾರು ಪುಟಗಳ ದಾಖಲೆಯನ್ನು ಹೊರಗಿಟ್ಟಿದ್ದಾರೋ, ಲೋಕಾಯುಕ್ತ ಹೋರಾಟಕ್ಕೆ ಮುಂದಾಗಿದ್ದಾರೋ, ಕಂಪ್ಲೇಂಟ್ ಕೊಟ್ಟು ಮತ್ತೊಂದು ಎಲ್ಲ ಆಗ್ತಾ ಇದೆಯಲ್ಲ, ಗಂಗರಾಜು ಈ ಕಂಪ್ಲೀಟ್ ಡಾಕ್ಯುಮೆಂಟ್ಸೇ ಫೇಕ್ ಅಂತ ಹೇಳಿರೋರು. ಇವರು ಯಾರಿಂದ ಖರೀದಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆಯೋ ಅವರ ಅಸ್ತಿತ್ವದ ಪ್ರಶ್ನೆಯೇ ಇಲ್ಲಿದೆ. ಅವರ ವಿಳಾಸವೇ ತಪ್ಪು ಅನ್ನೋದ್ರಿಂದ ಹಿಡಿದು ಸತ್ತವರ ಹೆಸರಲ್ಲಿ ಡಿನೋಟಿಫಿಕೇಶನ್ ಅನ್ನೋ ತನಕ ಹಲವು ಆರೋಪಗಳಿವೆಯಲ್ಲ. ಈ ಗಂಗರಾಜು, RTI ಕಾರ್ಯಕರ್ತ ಗಂಗರಾಜು ಹೇಳ್ತಾ ಇರೋದು ನೋಡಿ, ನನ್ನ ಹೆಸರಿನ ಚೀಟಿಯನ್ನು ಕೊಟ್ಟವರು ದಾಖಲೆ ಬಿಡುಗಡೆ ಮಾಡಬೇಕು. RTI ಕಾರ್ಯಕರ್ತ ಗಂಗರಾಜು ಅವರು ಹೂಟಗಳ್ಳಿಯಲ್ಲಿ 1 ಗುಂಟೆ, ಕೊಪ್ಪಲೂರಲ್ಲಿ 16 ಗುಂಟೆ ಜಾಗ ಹೊಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ನಾನು ಅಕ್ರಮ ಬಯಲು ಮಾಡೋದಕ್ಕೆ ನಿಂತಿದ್ದಕ್ಕೆ ನನ್ನ ವಿರುದ್ಧವೇ ಕೇಸ್ ಹಾಕೋದಿಕ್ಕೆ, ಅಕ್ರಮ ತಲೆ ಕಟ್ಟೋದಕ್ಕೆ ನೋಡ್ತಿದ್ದಾರೆ. ಆ ಜಾಗ ನನ್ನ ಹೆಸರಲ್ಲಿ ಇದೆಯಾ? 24 ಗಂಟೆ ಒಳಗಡೆ ಬಿಡುಗಡೆ ಮಾಡಿ ಸಿದ್ದರಾಮಯ್ಯನವರೇ, ಘನತೆಯುಳ್ಳ ಮುಖ್ಯಮಂತ್ರಿಗಳೇ. ಹಾಗಾದರೆ RTI ಕಾರ್ಯಕರ್ತನ ವಿರುದ್ಧ ಮಾಡಿರುವ ಆರೋಪಕ್ಕೆ ದಾಖಲೆಯನ್ನು ರಿಲೀಸ್ ಮಾಡಿ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಸುಖ ಸುಮ್ಮನೆ ನಿಮ್ಮ ತಲೆಗೆ ಬಂತು ಅಂತ ಏನೇನೋ ಹೇಳೋದಲ್ಲ. ನನ್ನ ಹೆಸರು ಗಂಗರಾಜು, ತಂದೆಯ ಹೆಸರು ನಂಜೇಗೌಡ, ಪತ್ನಿ ಗಾಯತ್ರಿ ದೇವಿ, ಮಗ ಸಂದೇಶ್ ಗೌಡ, ಮಗಳು ಬಾಂಧವಿ ಗೌಡ. ನಮ್ಮ ಹೆಸರಲ್ಲಿ ಒಂದೇ ಒಂದು ಸೈಟ್ ಇದ್ರೂ ಅದನ್ನು ತೋರಿಸ್ಲಿ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. 24 ಗಂಟೆ ಒಳಗಡೆ ನೀವು ಮಾಡಿರುವ ಆರೋಪಕ್ಕೆ ದಾಖಲೆಯನ್ನು ರಿಲೀಸ್ ಮಾಡಿ ಅಂತ. ರಾಜಕೀಯ ಕೆಸರಚಾಟ ಮಾಡೋದಾದ್ರೆ ರಾಜಕಾರಣಿ ಜೊತೆ ಮಾಡ್ಕೊಳ್ಳಿ ನೀವು. ನಾವು ಹೋರಾಟ ಮಾಡೋದಕ್ಕೆ ನಿಂತ RTI ಕಾರ್ಯಕರ್ತರನ್ನೆಲ್ಲ ಬಲಿ ಕೊಡೋದಕ್ಕೆ ಪ್ರಯತ್ನ ಮಾಡಬೇಡಿ. ದಾಖಲೆ ರಿಲೀಸ್ ಮಾಡಿ, ದನಿ ಅಡಗಿಸುವಂಥ ಪ್ರಯತ್ನ ಮಾಡಿದ್ರೆ ನಾವು ಸುಮ್ಮನೆ ಕೂರೋರಲ್ಲ ಅಂತ ಸವಾಲ್ ಹಾಕಿದ್ದಾರೆ. ಹಾಗೆ ಮುಖ್ಯಮಂತ್ರಿ ಅವರ ಜೊತೆಯಲ್ಲಿ ಪ್ರೆಸ್ ಮೀಟ್ಗೆ ಕುಳಿತವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ RTI ಕಾರ್ಯಕರ್ತ ಗಂಗರಾಜು ಅವರು ಓಪನ್ ಚಾಲೆಂಜ್ ಹಾಕಿರೋದು. ಒಂದು ಕಡೆ ಮೂಡಾ ಕೇಸಲ್ಲಿ ರಾಜ್ಯಪಾಲರ ಕದ ತಟ್ಟಿದ್ದಾರೆ. ಅಬ್ರಹಾಂ ಅವರು ಈ ಕೇಸಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಮುಖ್ಯಮಂತ್ರಿ ವಿರುದ್ಧ ಅಂತ ದಾಖಲೆಗಳನ್ನು ಕೊಟ್ಟು, ಮತ್ತೊಂದು ಕಡೆ ಗಂಗರಾಜು ಓಪನ್ ಚಾಲೆಂಜ್, ನೀವು ಮಾತಾಡಿದ್ದಕ್ಕೆ ದಾಖಲೆ ರಿಲೀಸ್ ಮಾಡಿ ಅಂತ.
ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ದಾಖಲೆ ಹಿಡ್ಕೊಂಡು ನಮ್ಮ ಕಡೆಯಿಂದ ಯಾವ ತಪ್ಪೂ ಆಗಿಲ್ಲ, ಬೇರೆಯವ್ರಿಗೂ ಕೊಟ್ಟಿದ್ದಾರೆ ವಿಜಯನಗರ ಬಡಾವಣೆಯಲ್ಲಿ, ಅಂದರೆ ಅವರು ಭೂಮಿ ಎಲ್ಲಿ ಒತ್ತುವರಿ ಮಾಡ್ಕೊಂಡು ಬಡಾವಣೆ ಮಾಡಿದ್ದಾರೆ, ದೇವನೂರು ಬಡಾವಣೆ. ಆದರೆ ಪರ್ಯಾಯವಾಗಿ ಕೊಟ್ಟಂಥ ಸೈಟು ವಿಜಯನಗರದಲ್ಲಿ ಯಾಕೇನೋ ಪ್ರಶ್ನೆ ತುಂಬ ಜನಕ್ಕೆ ಕೊಟ್ಟಿದ್ದಾರೆ, ಅದೇ ರೀತಿ ನಮಗೂ ಕೊಟ್ಟಿದ್ದಾರೆ ಅಷ್ಟೇ ಅನ್ನೋ ಆನ್ಸರನ್ನು ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು. ನ್ಯಾಯಾಂಗ ತನಿಖೆಗೂ ಕೊಟ್ಟಿದ್ದೀವಲ್ಲ, ಇನ್ನೇನು ಸಮಸ್ಯೆ ನಿಮ್ಮದು, ರಾಜಕೀಯವಾಗಿ ಇಷ್ಟೆಲ್ಲ ಮಾಡೋಕೆ ನೋಡ್ತಿದ್ದಾರೆ ಅಂತ. ಇದರ ನಡುವೆ BJP ಸಿಡಿಸಿರೋ ಬಾಂಬ್ ಏನಪ್ಪ ಅಂತ ಕೇಳಿದ್ರೆ, ನಾವಲ್ಲ ಕಾಂಗ್ರೆಸ್ನವರ ಒತ್ತಡದಿಂದಾನೇ ನಮಗೆ ಇಷ್ಟು ಬಲ ಸಿಗ್ತಿದೆ ಈ ಹೋರಾಟಕ್ಕೆ ಅಂತ. ಮೈಸೂರು ಚಲೋ ಹೋರಾಟಗಳನ್ನು ಮಾಡೋದಕ್ಕೆ ಕಾಂಗ್ರೆಸ್ಸಿಂದನೇ ಸಪೋರ್ಟ್ ಸಿಗ್ತಿದೆ ಅಂತ. ಅಷ್ಟೇ ಅಲ್ಲ, ವಿಜೇಂದ್ರ ಹೇಳಿದ್ರಲ್ಲ ಮೊನ್ನೆ ಶಾಸಕರು ಮಿನಿಸ್ಟರ್ಗಳ ವಿರುದ್ಧ ಎಲ್ಲ ಕೂಗಾಡಿದ್ರಂತೆ ಸಿದ್ದರಾಮಯ್ಯನವರು, ಯಾರು ಯಾಕೆ ನನ್ನ ಜೊತೆಗೆ ಮಾತಿಗೆ ನಿಲ್ತಾ ಇಲ್ಲ, ಮೂಡಾ ಕೇಸಲ್ಲಿ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಯಾರು ತುಟಿ ಬಿಚ್ಚುತ್ತಿಲ್ಲ ಯಾಕೆ ಅಂತ. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತ ಕೇಳಿದ್ರೆ, ಕಾಂಗ್ರೆಸ್ನ ಪಾಳ್ಯದಿಂದಾನೇ ಅಸಮಾಧಾನ ವ್ಯಕ್ತವಾಗಿದೆಯಂತೆ. ಮೂಡಾ ಕೇಸು ಅಲ್ಲಿ ಮಾತನಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ಸೆಷನ್ನಲ್ಲಿ ಅವಕಾಶ ಕೊಟ್ಟಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರಂತೆ ಸುಮಾರು ಜನ ಶಾಸಕರು. ಇದು ಈಗ ಕುತೂಹಲಕ್ಕೆ ಕಾರಣ ಆಗಿರೋದು. ಸಿದ್ದರಾಮಯ್ಯನವ್ರು ತಪ್ಪು ಮಾಡಿದ್ದಾರಾ ಇಲ್ವಾ, ಮಾಡಿಲ್ಲ ಅಂದರೆ ಸಿಕ್ಕಾಕ್ಸೋದಕ್ಕೆ ನೋಡ್ತಿರೋರು ಯಾರು? BJP ಅಂತೂ ಸಹಜವಾಗಿ ಪ್ರತಿಪಕ್ಷವಾಗಿ ಹೋರಾಟ ಮಾಡಬೇಕಾಯ್ತು ಅಸ್ತ್ರ ಸಿಕ್ಕಾಗ. ಅಸಲಿಗೆ ಮುಖ್ಯಮಂತ್ರಿಗಳಿಗೆ ಈಗ ಅಸಮಾಧಾನ ಇರೋದು ತಮ್ಮ ಪಕ್ಷದವ್ರ ಮೇಲೇನಾ? ಇದು ಸಿಗ್ತಾ ಇರುವಂಥ ಟ್ವಿಸ್ಟು. ಮುಖ್ಯಮಂತ್ರಿಗಳ ಕುರ್ಚಿ ಅಲುಗಾಡಿಸೋದಕ್ಕೆ ಹಾಗಾದರೆ ಪ್ರಯತ್ನವಾಯಿತು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.